ಆಹಾರ ಪ್ರಿಯರು ಇಡ್ಲಿ ಈಸಿ ಗೋಯಿಂಗ್ ಫುಡ್ ಅಂತ ಹೇಳಿ, ಹುಷಾರಿಲ್ಲದೆ ಹೋದ್ರು ಇಡ್ಲಿ, ಅರ್ಜೆಂಟ್ ಆಗಿ ಏನಾದ್ರೂ ತಿನ್ಬೇಕು ಅಂದ್ರೂ ಇಡ್ಲಿ ಬಹುತೇಕ ದಕ್ಷಿಣ ಭಾರತದ ಪ್ರತಿನಿತ್ಯದ ಬ್ರೇಕ್ಫಾಸ್ಟ್. ಆದ್ರೆ ಈ ಇಡ್ಲಿ ಕೂಡ ಸೇಫ್ ಅಲ್ಲ ಅಂತ ಹೇಳಿ ಇದೀಗ ವರದಿಗಳು ಬಹಿರಂಗವಾಗ್ತಾ ಇದೆ. ಇಡ್ಲಿಯಿಂದ ಕ್ಯಾನ್ಸರ್ ಕಾರಣವಾಗಬಹುದು ಅನ್ನೋ ಆಘಾತಕಾರಿ ಅಂಶವೊಂದು ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆ ಇಡ್ಲಿ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಿದ್ದು ಈ ಆಘಾತಕಾರಿ ಸತ್ಯ ಬಹಿರಂಗವಾಗಿದೆ. ಆಹಾರ ಇಲಾಖೆ ಸಂಗ್ರಹಿಸಿದ್ದ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳು ಸುರಕ್ಷಿತವಲ್ಲ ಅನ್ನೋ ವರದಿ. ನೂರಾರು ಸ್ಯಾಂಪಲ್ಗಳನ್ನ ಈಗ ಆಲ್ರೆಡಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ವರದಿಗಾಗಿ ಕಾಯ್ತಾ ಇದೆ ಆಹಾರ ಇಲಾಖೆ. ಹಾಗಾದ್ರೆ ಈಗ ಆಹಾರ ಇಲಾಖೆ ನಡೆಸಿರುವಂತಹ ಈ ಒಂದು ಟೆಸ್ಟ್ ನಲ್ಲಿ ಸಿಕ್ಕಿರುವಂತಹ ರಿಪೋರ್ಟ್ ನಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಮಾರಕ ಆಗ್ತಾ ಇದೆ ಇಡ್ಲಿ ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಇಲ್ಲಿ ಇಡ್ಲಿಯಿಂದ ಕ್ಯಾನ್ಸರ್ ಹಾಗಾದ್ರೆ ಕಾರಣವಾಗುವಂತಹ ಅಂಶಗಳು ಏನು ಅಂತೇಳಿ ಗಮನಿಸಿದಾಗ ಕಂಡಲ್ಲಿ ಸುರಕ್ಷಿತವಲ್ಲದ ರೀತಿಯಲ್ಲಿ ಇಡ್ಲಿ ತಯಾರು ಮಾಡ್ತಾರಲ್ಲ ಅದರಲ್ಲಿ ಪತ್ತೆಯಾಗಿರೋದು. ಬೆಂಗಳೂರಿನ ಹಲವೆಡೆ ಇಡ್ಲಿಗೆ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿರೋದು. ಇಡ್ಲಿ ತಯಾರಿಕೆ ಅಷ್ಟೇ ಅಲ್ಲ, ಬಡಿಸುವಾಗ್ಲೂ ಕೂಡ ಪ್ಲಾಸ್ಟಿಕ್ ಪೇಪರ್ ಅನ್ನ ಬಳಸ್ತಾರೆ. ಸೊ ಇಡ್ಲಿ ತಯಾರಿಕೆ ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ ಹಾಳೆ ಶಾಖಕ್ಕೂ ಕೂಡ ಅದು ಹಾನಿಕಾರಕ ಅಂಶ ಹೊರಸೂಸುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇದುವೇ ಕ್ಯಾನ್ಸರ್ ಕಾರಕವಾದಂತಹ ಅಂಶ ಅಂತೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಿನ್ನುವಂತಹ ಇಡ್ಲಿ ಎಷ್ಟು ಸೇಫು, ಇಂಥದ್ದೊಂದು ಪ್ರಶ್ನೆ ಮೂಡೋದಕ್ಕೆ ಇತ್ತೀಚೆಗೆ ಆಹಾರ ಇಲಾಖೆಯಿಂದ ನಡೆದಂತಹ ಒಂದು ಪರೀಕ್ಷೆ ವೇಳೆ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ. ಹಾಗಿದ್ರೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅಥವಾ ಪ್ಲಾಸ್ಟಿಕ್ ಮೇಲೆ ಇಟ್ಟಂತಹ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತಾ? ಈ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯ ಆಹಾರ ತಜ್ಞರಾಗಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇತ್ತೀಚೆಗೆ ಆಹಾರ ಇಲಾಖೆ ಆರೋಗ್ಯ ಇಲಾಖೆಯ ಜೊತೆ ಸೇರಿ ಇಡ್ಲಿ ಸ್ಯಾಂಪಲ್ಗಳನ್ನ ಪಡೆಯುತ್ತೆ. ಅದರಲ್ಲಿ 35 ಇಡ್ಲಿ ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬರುತ್ತೆ, ಜೊತೆಗೆ ಕ್ಯಾನ್ಸರ್ ಕಾರಕ ಅಂತ ಒಂದು ರಿಪೋರ್ಟ್ ಬರುತ್ತೆ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ಇಡ್ಲಿ ತಯಾರು ಮಾಡೋದಕ್ಕೆ ಯೂಸ್ ಮಾಡುವಂತ ಬಟರ್ ಪೇಪರ್ ಆಗಿರ್ಬೋದು, ಪಾರ್ಚ್ಮೆಂಟ್ ಪೇಪರ್ ಆಗಿರ್ಬೋದು, ಅದ್ರ ಪ್ರಮಾಣ ಮತ್ತೆ ಅದ್ರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಅಂದ್ರೆ ಅದರಿಂದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕ್ಯಾನ್ಸರ್. ಬಟ್ ಇಡ್ಲಿ ಇಸ್ ವೆರಿ ಸೇಫ್ ಫುಡ್. ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಇಲ್ಲ ರಿಕವರಿ ಪೀರಿಯಡ್ ಆಗಿರ್ಬೋದು, ಇಲ್ಲ ಸರ್ಜರಿ ಆದ್ಮೇಲೆ ಇಂಥ ಸ್ಟೇಜಸ್ ಗಳಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಆಹಾರ ನಾವು ಪೇಷಂಟ್ಗಳಿಗೆ ಪ್ರಿಫರ್ ಮಾಡೋದೇನೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ಇಡ್ಲಿ ತಯಾರು ಮಾಡ್ಬೇಕಾದಾಗ ಯೂಸ್ ಮಾಡುವಂತ ಕೆಲವೊಂದು ಇದನ್ನ ಖಂಡಿತವಾಗ ಅದರಿಂದ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವ ರೀತಿಯ ಪ್ಲಾಸ್ಟಿಕ್ ನ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಆಗುತ್ತೆ? ಇದು ಯಾರಿಗೆ ಹೆಚ್ಚು ಅಪಾಯ ಅಂತ? ಪೇಪರ್, ಈಗ ಬಟರ್ ಪೇಪರ್ ಮತ್ತೆ ಪಾರ್ಚ್ಮೆಂಟ್ ಪೇಪರ್, 2 ಪೇಪರ್ ಇದಾವೆ. ಈ ಪಾರ್ಚ್ಮೆಂಟ್ ಪೇಪರ್, ಈ ಬಟರ್ ಪೇಪರ್ ನ ಮುಂಚೆ ತುಂಬಾ ಜನ ಯೂಸ್ ಮಾಡ್ತಾ ಇರಲಿಲ್ಲ. ಅದು ಫ್ರೀಕ್ವೆನ್ಸಿ ಕಮ್ಮಿ ಇತ್ತು, ಈಸಿಯಾಗಿ ಪ್ರೊಡಕ್ಟಿವಿಟಿ ಇತ್ತು. ಬಟ್ ಅದ್ರದ್ದು ಡ್ಯೂರಬಿಲಿಟಿ ಕಮ್ಮಿ ಇದೆ, ಬೇಗ ಹರಿದೋಗ್ಬಿಡುತ್ತೆ. ಸೊ ಹೆಚ್ಚು ಅದನ್ನ ಪರ್ಚೇಸ್ ಮಾಡ್ತಾ ಇರ್ಬೇಕಾದ್ರೆ. ಈ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಪ್ರಮಾಣ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಗಂಡ್ ಮಕ್ಳಲ್ಲಿ. ಸೊ ಹೆಣ್ಮಕ್ಳಲ್ಲಿ ಈ ಹಾರ್ಮೋನಲ್ ವೇರಿಯೇಷನ್ ನ ಹೆಚ್ಚು ಮಾಡುವಂತ ಸಾಧ್ಯತೆಗಳು ಈ PFAS ಇಂದ ಆಗುತ್ತೆ, ಇಂಡ್ಯೂಸ್ ಆದ್ರೆ. ಅಷ್ಟೇ ಅಲ್ಲ, ಗ್ರೋತ್ ರಿಟಾರ್ಡೇಷನ್ ಅಂದ್ರೆ ಡೆವಲಪ್ಮೆಂಟ್ ಮತ್ತೆ ಗ್ರೋತ್ ನಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಹೆಚ್ಚು ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಲ್ಯಾಕ್ಟೇಟಿಂಗ್ ವುಮೆನ್ಸ್ ಇಂಥ ಪಾರ್ಚ್ಮೆಂಟ್ ಪೇಪರ್ ಇಂದ ಮಾಡಿರೋಂತ ಇಡ್ಲಿನ ತಿಂದ್ರೆ ಖಂಡಿತವಾಗಿಯೂ ಅವರ ಮಗು ಮೇಲೆ ಆಗಿರ್ಬೋದು, ಅವರ ಹಾರ್ಮೋನ್ಸ್ ಲೆವೆಲ್ಸ್ ಮೇಲೆ ಆಗಿರ್ಬೋದು ಅಡ್ಡ ಪರಿಣಾಮ ಬೀರುತ್ತೆ. ಸೊ ಇವಿಷ್ಟು ಡಾಕ್ಟರ್ ಕೀರ್ತಿ ಅವರ ಮಾಹಿತಿ. ಅಂದ್ರೆ ಪ್ರಮುಖವಾಗಿ ಇಡ್ಲಿ ಇವತ್ತಿಗೂ ಸೇಫು. ಇಡ್ಲಿ ತಿನ್ನೋದ್ರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಆದ್ರೆ ಯಾವ ಮಟ್ಟದ, ಯಾವ ಗುಣಮಟ್ಟದ ಇಡ್ಲಿಯನ್ನ ಸೇವಿಸ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಆಹಾರ ಪ್ರಿಯರು ಇಡ್ಲಿ ಈಸಿ ಗೋಯಿಂಗ್ ಫುಡ್ ಅಂತ ಹೇಳಿ, ಹುಷಾರಿಲ್ಲದೆ ಹೋದ್ರು ಇಡ್ಲಿ, ಅರ್ಜೆಂಟ್ ಆಗಿ ಏನಾದ್ರೂ ತಿನ್ಬೇಕು ಅಂದ್ರೂ ಇಡ್ಲಿ. ಇಡ್ಲಿ ಬಹುತೇಕ ದಕ್ಷಿಣ ಭಾರತದ ಪ್ರತಿನಿತ್ಯದ ಬ್ರೇಕ್ಫಾಸ್ಟ್. ಆದ್ರೆ ಈ ಇಡ್ಲಿ ಕೂಡ ಸೇಫ್ ಅಲ್ಲ ಅಂತ ಹೇಳಿ ಇದೀಗ ವರದಿಗಳು ಬಹಿರಂಗವಾಗ್ತಾ ಇದೆ. ಇಡ್ಲಿಯಿಂದ ಕ್ಯಾನ್ಸರ್ ಕಾರಣವಾಗಬಹುದು ಅನ್ನೋ ಆಘಾತಕಾರಿ ಅಂಶವೊಂದು ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆ ಇಡ್ಲಿ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಿದ್ದು ಈ ಆಘಾತಕಾರಿ ಸತ್ಯ ಬಹಿರಂಗವಾಗಿದೆ. ಆಹಾರ ಇಲಾಖೆ ಸಂಗ್ರಹಿಸಿದ್ದ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳು ಸುರಕ್ಷಿತವಲ್ಲ ಅನ್ನೋ ವರದಿ. ನೂರಾರು ಸ್ಯಾಂಪಲ್ಗಳನ್ನ ಈಗ ಆಲ್ರೆಡಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ವರದಿಗಾಗಿ ಕಾಯ್ತಾ ಇದೆ ಆಹಾರ ಇಲಾಖೆ. ಹಾಗಾದ್ರೆ ಈಗ ಆಹಾರ ಇಲಾಖೆ ನಡೆಸಿರುವಂತಹ ಈ ಒಂದು ಟೆಸ್ಟ್ ನಲ್ಲಿ ಸಿಕ್ಕಿರುವಂತಹ ರಿಪೋರ್ಟ್ ನಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಮಾರಕ ಆಗ್ತಾ ಇದೆ ಇಡ್ಲಿ ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಇಲ್ಲಿ ಇಡ್ಲಿಯಿಂದ ಕ್ಯಾನ್ಸರ್ ಹಾಗಾದ್ರೆ ಕಾರಣವಾಗುವಂತಹ ಅಂಶಗಳು ಏನು ಅಂತೇಳಿ ಗಮನಿಸಿದಾಗ ಕಂಡಲ್ಲಿ ಸುರಕ್ಷಿತವಲ್ಲದ ರೀತಿಯಲ್ಲಿ ಇಡ್ಲಿ ತಯಾರು ಮಾಡ್ತಾರಲ್ಲ ಅದರಲ್ಲಿ ಪತ್ತೆಯಾಗಿರೋದು. ಬೆಂಗಳೂರಿನ ಹಲವೆಡೆ ಇಡ್ಲಿಗೆ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿರೋದು. ಇಡ್ಲಿ ತಯಾರಿಕೆ ಅಷ್ಟೇ ಅಲ್ಲ, ಬಡಿಸುವಾಗ್ಲೂ ಕೂಡ ಪ್ಲಾಸ್ಟಿಕ್ ಪೇಪರ್ ಅನ್ನ ಬಳಸ್ತಾರೆ. ಸೊ ಇಡ್ಲಿ ತಯಾರಿಕೆ ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ ಹಾಳೆ ಶಾಖಕ್ಕೂ ಕೂಡ ಅದು ಹಾನಿಕಾರಕ ಅಂಶ ಹೊರಸೂಸುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇದುವೇ ಕ್ಯಾನ್ಸರ್ ಕಾರಕವಾದಂತಹ ಅಂಶ ಅಂತೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಿನ್ನುವಂತಹ ಇಡ್ಲಿ ಎಷ್ಟು ಸೇಫು, ಇಂಥದ್ದೊಂದು ಪ್ರಶ್ನೆ ಮೂಡೋದಕ್ಕೆ ಇತ್ತೀಚೆಗೆ ಆಹಾರ ಇಲಾಖೆಯಿಂದ ನಡೆದಂತಹ ಒಂದು ಪರೀಕ್ಷೆ ವೇಳೆ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ. ಹಾಗಿದ್ರೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅಥವಾ ಪ್ಲಾಸ್ಟಿಕ್ ಮೇಲೆ ಇಟ್ಟಂತಹ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತಾ? ಈ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯ ಆಹಾರ ತಜ್ಞರಾಗಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇತ್ತೀಚೆಗೆ ಆಹಾರ ಇಲಾಖೆ ಆರೋಗ್ಯ ಇಲಾಖೆಯ ಜೊತೆ ಸೇರಿ ಇಡ್ಲಿ ಸ್ಯಾಂಪಲ್ಗಳನ್ನ ಪಡೆಯುತ್ತೆ. ಅದರಲ್ಲಿ 35 ಇಡ್ಲಿ ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬರುತ್ತೆ, ಜೊತೆಗೆ ಕ್ಯಾನ್ಸರ್ ಕಾರಕ ಅಂತ ಒಂದು ರಿಪೋರ್ಟ್ ಬರುತ್ತೆ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ಇಡ್ಲಿ ತಯಾರು ಮಾಡೋದಕ್ಕೆ ಯೂಸ್ ಮಾಡುವಂತ ಬಟರ್ ಪೇಪರ್ ಆಗಿರ್ಬೋದು, ಪಾರ್ಚ್ಮೆಂಟ್ ಪೇಪರ್ ಆಗಿರ್ಬೋದು, ಅದ್ರ ಪ್ರಮಾಣ ಮತ್ತೆ ಅದ್ರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಅಂದ್ರೆ ಅದರಿಂದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕ್ಯಾನ್ಸರ್. ಬಟ್ ಇಡ್ಲಿ ಇಸ್ ವೆರಿ ಸೇಫ್ ಫುಡ್. ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಇಲ್ಲ ರಿಕವರಿ ಪೀರಿಯಡ್ ಆಗಿರ್ಬೋದು, ಇಲ್ಲ ಸರ್ಜರಿ ಆದ್ಮೇಲೆ ಇಂಥ ಸ್ಟೇಜಸ್ ಗಳಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಆಹಾರ ನಾವು ಪೇಷಂಟ್ಗಳಿಗೆ ಪ್ರಿಫರ್ ಮಾಡೋದೇನೆ ಇಡ್ಲಿ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ಇಡ್ಲಿ ತಯಾರು ಮಾಡ್ಬೇಕಾದಾಗ ಯೂಸ್ ಮಾಡುವಂತ ಕೆಲವೊಂದು ಇದನ್ನ ಖಂಡಿತವಾಗ ಅದರಿಂದ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವ ರೀತಿಯ ಪ್ಲಾಸ್ಟಿಕ್ ನ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಆಗುತ್ತೆ, ಇದು ಯಾರಿಗೆ ಹೆಚ್ಚು ಅಪಾಯ ಅಂತ? ಪೇಪರ್ ಈಗ ಬಟರ್ ಪೇಪರ್ ಮತ್ತೆ ಪಾರ್ಚ್ಮೆಂಟ್ ಪೇಪರ್, 2 ಪೇಪರ್ ಇದಾವೆ. ಈ ಪಾರ್ಚ್ಮೆಂಟ್ ಪೇಪರ್, ಈ ಬಟರ್ ಪೇಪರ್ ನ ಮುಂಚೆ ತುಂಬಾ ಜನ ಯೂಸ್ ಮಾಡ್ತಾ ಇರಲಿಲ್ಲ. ಅದು ಫ್ರೀಕ್ವೆನ್ಸಿ ಕಮ್ಮಿ ಇತ್ತು, ಈಸಿಯಾಗಿ ಪ್ರೊಡಕ್ಟಿವಿಟಿ ಇತ್ತು. ಬಟ್ ಅದ್ರದ್ದು ಡ್ಯೂರಬಿಲಿಟಿ ಕಮ್ಮಿ ಇದೆ, ಬೇಗ ಹರಿದೋಗ್ಬಿಡುತ್ತೆ. ಸೊ ಹೆಚ್ಚು ಅದನ್ನ ಪರ್ಚೇಸ್ ಮಾಡ್ತಾ ಇರ್ಬೇಕಾದ್ರೆ. ಈ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಪ್ರಮಾಣ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಗಂಡ್ ಮಕ್ಳಲ್ಲಿ. ಸೊ ಹೆಣ್ಮಕ್ಳಲ್ಲಿ ಈ ಹಾರ್ಮೋನಲ್ ವೇರಿಯೇಷನ್ ನ ಹೆಚ್ಚು ಮಾಡುವಂತ ಸಾಧ್ಯತೆಗಳು ಈ PFAS ಇಂದ ಆಗುತ್ತೆ, ಇಂಡ್ಯೂಸ್ ಆದ್ರೆ. ಅಷ್ಟೇ ಅಲ್ಲ, ಗ್ರೋತ್ ರಿಟಾರ್ಡೇಷನ್ ಅಂದ್ರೆ ಡೆವಲಪ್ಮೆಂಟ್ ಮತ್ತೆ ಗ್ರೋತ್ ನಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಹೆಚ್ಚು ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಲ್ಯಾಕ್ಟೇಟಿಂಗ್ ವುಮೆನ್ಸ್ ಈ ಇಂಥ ಪಾರ್ಚ್ಮೆಂಟ್ ಪೇಪರ್ ಇಂದ ಮಾಡಿರೋಂತ ಇಡ್ಲಿನ ತಿಂದ್ರೆ ಖಂಡಿತವಾಗಿಯೂ ಅವರ ಮಗು ಮೇಲೆ ಆಗಿರ್ಬೋದು, ಅವರ ಹಾರ್ಮೋನಲ್ಸ್ ಲೆವೆಲ್ಸ್ ಮೇಲೆ ಆಗಿರ್ಬೋದು ಅಡ್ಡ ಪರಿಣಾಮ ಬೀರುತ್ತೆ. ಸೊ ಇವಿಷ್ಟು ಡಾಕ್ಟರ್ ಕೀರ್ತಿ ಅವರ ಮಾಹಿತಿ. ಅಂದ್ರೆ ಪ್ರಮುಖವಾಗಿ ಇಡ್ಲಿ ಇವತ್ತಿಗೂ ಸೇಫು. ಇಡ್ಲಿ ತಿನ್ನೋದ್ರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಆದ್ರೆ ಯಾವ ಮಟ್ಟದ, ಯಾವ ಗುಣಮಟ್ಟದ ಇಡ್ಲಿಯನ್ನ ಸೇವಿಸ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.